ಸರ್ಕಾರಿ ಶಾಲೆಯತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಸೆಳೆಯಲು ಹಲವಾರು ಯೋಜನೆಗಳನ್ನು ಸರ್ಕಾರ ಜಾರಿ ಮಾಡಿದ್ದು, ಅದರಲ್ಲಿ ಕಲಿಕಾ ಹಬ್ಬ ಕೂಡ ಒಂದಾಗಿದೆ. ಬೀದರ್ನ ನೌಬಾದ್ನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಲಯ ಮಟ್ಟದ ಕಲಿಕಾ ಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಸರಳ ಗಣಿತ, ಶುದ್ಧ ಬರಹ, ಕತೆ ಹೇಳುವುದು, ಆಹಾರ ಪೋಷಕಾಂಶ, ಜ್ಞಾಪಕ ಶಕ್ತಿ, ಕಲಿಕಾ ಮೇಳ, ಛದ್ಮವೇಷ ಚಟುವಟಿಕೆ ಹಮ್ಮಿಕೊಂಡಿದ್ದು, ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಪ್ರದರ್ಶನ ನೀಡಿದರು. ಈ ಕುರಿತಾಗಿ ತಾಲೂಕಾ ಪಂಚಾಯತ್ ಬೀದರ್ ಮಧ್ಯಾಹ್ನ ಉಪಹಾರ ಯೋಜನೆ ಸಹಾಯಕ ನಿರ್ದೇಶಕರು ಜಾಕೀರ್ ಹುಸೇನ್ ಅವರು ಮಾತನಾಡಿ, ನೌಬಾದ್ನ ಕ್ಲಸ್ಟರ್ನ ಕಲಿಕಾ ಹಬ್ಬದಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು 9 ಶಾಲೆಯ ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿರುವುದು ನೋಡಿ ಖುಷಿಯಾಯಿತು. ಈ ಕಲಿಕಾ ಹಬ್ಬದ ಉದ್ದೇಶ 1 ರಿಂದ 5ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಬುನಾದಿ ಸಾಮರ್ಥ್ಯ ಹಾಗೂ ಸಂಖ್ಯಾಜ್ಞಾನ ಹೊಂದುವಂತದ್ದಾಗಿದೆ. ಈಗಾಗಲೇ ಎಲ್ಲಾ ಶಿಕ್ಷಕರಿಗೆ ಡಯಟ್ನಲ್ಲಿ ಬುನಾದಿ ಸಾಮರ್ಥ್ಯ, ಸಂಖ್ಯಾಜ್ಞಾನ ಹೆಚ್ಚಿಸುವ ಚಟುವಟಿಕೆಯ ತರಬೇತಿ ನೀಡಿದ್ದು, ಅದನ್ನ ಆಯಾ ಶಾಲೆಗಳಲ್ಲಿ ಆಯಾ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಕಲಿಸುವುದು ಉದ್ದೇಶವಾಗಿದ್ದು, ಕ್ಲಸ್ಟರ್ ಹಂತದಲ್ಲಿ ಪ್ರದರ್ಶನ ನೀಡಲು ಎಲ್ಲರೂ ಒಂದೆಡೆ ಸೇರಿ ಎಲ್ಲ ವಿದ್ಯಾರ್ಥಿಗಳು ಲವಲವಿಕೆಯಿಂದ ಉತ್ಸಾಹದಿಂದ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಹಾಗಾಗಿ ಜೊತೆಗೆ 2026 ರಿಂದ 27ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಹೆಚ್ಚಿಸುವಂತೆ ಈ ಮೂಲಕ ಮನವಿ ಮಾಡಿದರು. ಇದೇ ವೇಳೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನೌಬಾದ್ನ ಮುಖ್ಯ ಗುರುಗಳು ಹಾಗೂ ಹೆಚ್ಚುವರಿ ವಲಯ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಸುಧಾಜಿಯವರು ಮಾತನಾಡಿ, ವಲಯ ಮಟ್ಟದ ಕಲಿಕಾ ಹಬ್ಬವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಯಶಸ್ವಿಗೊಳಿಸಿದ್ದೇವೆ. 8 ಚಟುವಟಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ದಿಸೆಯಿಂದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಇದರಿಂದ ನಾಯಕತ್ವ ಗುಣ ಹೆಚ್ಚಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಎಂದ ಅವರು, ಜೊತೆಗೆ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಕಟ್ಟಡ ಅಭಿವೃದ್ಧಿ ಹಾಗೂ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕಾಗಿ ಮನವಿ ಮಾಡಿದರು. ಇದೇ ವೇಳೆ ನಗರಸಭೆ ಸದಸ್ಯರಾದ ಸೂರ್ಯಕಾಂತ್ ಸಾಧುರಿ ಅವರು ಮಾತನಾಡಿ, ನಾನು ಈ ಶಾಲೆಯಲ್ಲಿ ಕಲಿತು ಶಾಲೆಯ ಕಲಿಕಾ ಹಬ್ಬದಲ್ಲಿ ಅತಿಥಿಯಾಗಿ ಭಾಗವಹಿಸಿರುವುದು ಖುಷಿಯಾಗಿದೆ ಎಂದರು. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳು ತೀರಾ ಬಡವರು ಆಗಿರ್ತಾರೆ. ತಂದೆ ತಾಯಿ ಶಾಲೆಗೆ ಕಳುಹಿಸ್ತಾರೋ ಇಲ್ವೋ, ಆದರೆ ಪ್ರತಿಯೊಂದು ವಿದ್ಯಾರ್ಥಿ ಶಾಲೆಗೆ ಬರುವ ಹಾಗೆ ನೋಡಿಕೊಳ್ಳುವ ಬಹಳ ದೊಡ್ಡ ಜವಾಬ್ದಾರಿ ಆ ಸರ್ಕಾರಿ ಶಾಲೆಯ ಮುಖ್ಯ ಗುರು ಶಿಕ್ಷಕರದ್ದಾಗಿರುತ್ತದೆ. ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕುಶಲರಾವ್ ಯರ್ನಳ್ಳಿ, ಕ್ಷೇತ್ರ ಸಮನ್ವಯ ಅಧಿಕಾರಿ, ನಗರಸಭೆ ಸದಸ್ಯರಾದ ಸಂಗಮೇಶ್, ರಾಜು ಸಾಗರ್, ಏಕನಾಥರಾವ್ ಚೊಂಡಿ, ಡೇವಿಡ್ಸನ್, ದತ್ತು ಸ್ವಾಮಿ ಸೇರಿದಂತೆ ಶಿಕ್ಷಕ ವೃಂದದವರು ಹಾಗೂ 9 ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜಾಕೀರ್ ಹುಸೇನ್, ಸಹಾಯಕ ನಿರ್ದೇಶಕರು, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ, ತಾಲೂಕ್ ಪಂಚಾಯತ್ ಬೀದರ್. ಇವತ್ತು ಈ ನೌಬಾದ್ ಕ್ಲಸ್ಟರಿನ ಕಲಿಕಾ ಹಬ್ಬಕ್ಕೆ ಬಂದಿದ್ದೇನೆ. ಸುಮಾರು ಈ ನೌಬಾದ್ ಕ್ಲಸ್ಟರ್ದಲ್ಲಿ 9 ಶಾಲೆಗಳಿಂದ ಮಕ್ಕಳು ಭಾಗವಹಿಸಿದ್ದಾರೆ. ಕಲಿಕಾ ಹಬ್ಬದ ಉದ್ದೇಶ ಏನು ಅಂತಂದರೆ, 1 ರಿಂದ 5ನೇ ತರಗತಿಯವರೆಗಿನ ಮಕ್ಕಳು ಬುನಾದಿ ಸಾಮರ್ಥ್ಯ ಮತ್ತು ಸಂಖ್ಯಾಜ್ಞಾನವನ್ನು ಹೊಂದುವಂಥದ್ದು. FLN ಅಂತ ಕರಿತೀವಿ ನಾವು ಶಾರ್ಟಾಗಿ, ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ. ಈಗಾಗಲೇ ನಮ್ಮ ಎಲ್ಲ ಶಿಕ್ಷಕರಿಗೆ ಶಾಲೆಗಳಲ್ಲಿ ನಮ್ಮ ಡಯಟ್ನಲ್ಲಿ ತರಬೇತಿಯನ್ನು ನೀಡಿ, FLN ಬಗ್ಗೆ ತರಬೇತಿಯನ್ನು ನೀಡಿ, ತರಗತಿ ಕೋಣೆಯಲ್ಲಿ ಮಕ್ಕಳನ್ನು FLNಗೆ ಸಿದ್ಧಗೊಳಿಸಲಿಕ್ಕೆ ನಾವು ತರಬೇತಿಯನ್ನು ಕೊಟ್ಟ ಪ್ರಯುಕ್ತ ಈಗಾಗಲೇ ಮಕ್ಕಳು FLN ಸಾಧಿಸಿದ್ದಾರೆ. ಹಾಗಾಗಿ ಆ ಸಾಧಿಸಿರ್ತಕ್ಕಂಥ FLN ಪ್ರದರ್ಶನ ನಮ್ಮ ಕ್ಲಸ್ಟರ್ ಹಂತದಲ್ಲಿ ಮಾಡಬೇಕಾಗಿರೋದ್ರಿಂದ ಇವತ್ತೆಲ್ಲ ಮಕ್ಕಳು ಇಲ್ಲಿ ಸೇರಿದ್ದಾರೆ. ಆಹಾರದಿಂದ ಮನುಷ್ಯನಿಗೆ ಏನೇನು ಲಾಭಗಳು ಆಗ್ತವೆ, ಕಾಳುಗಳಿಂದ ಏನೇನು ಲಾಭಗಳು ಆಗ್ತವೆ ಅಂತಕ್ಕಂಥದ್ದು, ಮತ್ತು ಜ್ಞಾಪಕ ಶಕ್ತಿ, ಇಂಥ ಕಲಿಕಾ ಮೇಳ, ಇಂಥ ಅನೇಕ ಅಂಶಗಳು ಈ ಒಂದು ಕಲಿಕಾ ಹಬ್ಬದಲ್ಲಿ ಅಡಗಿವೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಮಕ್ಕಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದು ಕೇವಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಮಕ್ಕಳ ಕಲಿಕೆಗೆ ಪೂರಕವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಆಗಿರ್ಬೋದು, ಹಾಲು ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಮತ್ತು ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಮತ್ತು ಸಾಕ್ಸು. ಅದಲ್ಲದೆ ಈ ವರ್ಷದಿಂದ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರು ಪ್ರತಿ 2 ತಿಂಗಳಿಗೆ ಒಂದು ಸಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮೆಗಾ ಪೇರೆಂಟ್ ಮೀಟ್ ಅಂಥೇಳಿ ಮಾಡಬೇಕು. ಮಕ್ಕಳು ಏನು ಶಾಲೆಗಳಲ್ಲಿ ಕಲಿತಿದ್ದಾರೆ ಅದನ್ನು ಪಾಲಕರಿಗೆ ತೋರಿಸುವಂಥ ಕಾರ್ಯಕ್ರಮ ಈ ಮೆಗಾ ಪೇರೆಂಟ್ ಮೀಟದ ಮುಖಾಂತರ ಹಮ್ಮಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಇದರಿಂದ ಬಹಳಷ್ಟು ನಮಗೆ ಅನುಕೂಲ ಆಗಿದೆ. ಮತ್ತು ಮುಂದೆ 2026-27ನೇ ಸಾಲಿನಲ್ಲಿ
ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಿಸಬೇಕು ಅಂಥೇಳಿ ಈಗಾಗಲೇ ನಮ್ಮ ಆಯುಕ್ತರು ಕೂಡ ಸರ್ಕ್ಯುಲರ್ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರ ಮುಖಾಂತರ ಎಲ್ಲ ಚಟುವಟಿಕೆಗಳು ನಡೀತಾ ಇವೆ. ಹಾಗಾಗಿ ಸರ್ಕಾರಿ ಇವತ್ತು ಎಲ್ಲ 9 ಶಾಲೆಗಳ ಮಕ್ಕಳು ಭಾಗವಹಿಸಿರೋದ್ರಿಂದ ಬಹಳ ಲವಲವಿಕೆಯಿಂದ ಮಕ್ಕಳು ಉಲ್ಲಾಸದಾಯಕವಾದಂಥ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಅಂಥೇಳಿ ನಾನು ಹೇಳ್ಬೋದು ಸರ್. ನನ್ನ ಹೆಸರು ಸುಧಾ ಜಿ ಅಂತ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನೌಬಾದ್ನ ಮುಖ್ಯ ಗುರುಗಳು ಹಾಗೂ ಹೆಚ್ಚುವರಿಯಾಗಿ ವಲಯ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯವನ್ನು ಕೂಡ ಈಗ ಹೆಚ್ಚುವರಿಯಾಗಿ ನಿರ್ವಹಿಸಿಕೊಂಡಿದ್ದೇನೆ. ಈ ಒಂದು ವಲಯ ಮಟ್ಟದ ಕಲಿಕಾ ಹಬ್ಬವನ್ನು ಇಂದು ನಾವು ಎಲ್ಲ ಸರ್ಕಾರಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳ ಮುಖ್ಯ ಗುರುಗಳು, ಸಹ ಶಿಕ್ಷಕರು, ಎಲ್ಲ ಮಕ್ಕಳು ಸೇರಿಕೊಂಡು ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿ ಇಲಾಖೆಯ ಮಹತ್ವಾಕಾಂಕ್ಷೆಯಾದ ಯೋಜನೆಗಳನ್ನು ಯಶಸ್ವಿಗೊಳಿಸ್ತೇವೆ ಅಂತ ಈ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಾವು ಎಲ್ಲ ಗಣ್ಯರನ್ನು ಆಹ್ವಾನಿಸಿದ್ದೇವೆ. ಇಲಾಖೆಯ ಗಣ್ಯರು ಮತ್ತು ಶಿಕ್ಷಣ ಪ್ರೇಮಿಗಳು ಹಾಗೂ ಎಲ್ಲ ನನ್ನ ಮುದ್ದು ಮಕ್ಕಳು ಮತ್ತು ಪಾಲಕರೆಲ್ಲ ಆಗಮಿಸಿರುತ್ತಾರೆ. ಈ ಒಂದು 8 ಚಟುವಟಿಕೆಗಳನ್ನು ಆಯ್ಕೆ ಮಾಡಿಕೊಂಡು, ತೀರ್ಪುಗಾರರನ್ನು ಆಯ್ಕೆ ಮಾಡಿಕೊಂಡು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಇರುತ್ತೆ. ಅವರಿಗೆ ಇದೊಂದು ಮೋಟಿವೇಶನ್ ಕಾರ್ಯಕ್ರಮ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಪಾಲ್ಗೊಳ್ಬೇಕು, ನನಗೂ ಬಹುಮಾನ ಬರಬೇಕು, ಸ್ಪರ್ಧಾತ್ಮಕ ಮನೋಭಾವ, ನಾಯಕತ್ವ ಗುಣವನ್ನು ಮಕ್ಕಳಲ್ಲಿ ಬೆಳೆಸ್ತದೆ. ಒಂದು ಸ್ಟೇಜ್ ಕರೇಜ್ ಕೂಡ ಮಕ್ಕಳಲ್ಲಿ ಬೆಳೆಯುತ್ತೆ ಇಂತಹ ಕಾರ್ಯಕ್ರಮಗಳಿಂದ. ಇಂತಹ ಕಾರ್ಯಕ್ರಮಗಳು ಎಲ್ಲ ವಲಯಗಳಲ್ಲಿ ಕೂಡ ನಡೀತಾ ಇದೆ. ಈ ಇಲಾಖೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಸಹಕಾರ ನೀಡಿದಂಥ ನನ್ನ ಎಲ್ಲ ಶಿಕ್ಷಣ ಇಲಾಖೆ ಸಿಬ್ಬಂದಿ ವರ್ಗದವರು, ನನ್ನ ನೌಬಾದ್ ವಲಯದ ಎಲ್ಲ ಮುಖ್ಯ ಗುರುಗಳು, ಶಿಕ್ಷಕ ಮಿತ್ರರು, ಪಾಲಕರು ಹಾಗೂ ಮುದ್ದು ಮಕ್ಕಳಿಗೆ ನಾನು ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಕೂಡ ತಾವು ಆಹ್ವಾನಿಸಿ ನಮ್ಮ ಶಾಲೆಯ ಒಂದು ಕಾರ್ಯಕ್ರಮವನ್ನು ನೋಡಿ ನಮಗೆ ಕೂಡ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಮಾಧ್ಯಮ ಮಿತ್ರರಾದ ತಮಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಿರಿಯರಾದ ಶಂಕರ ಚೊಂಡಜಿ ಅವರೇ ಹಾಗೂ ಜಾಫರ್ ಸಾಹೇಬರೇ ಮತ್ತು ಇನ್ನೊಬ್ಬರು ಅಧಿಕಾರಿಗಳ ಕುಶಲ್ ಸಾಹೇಬರೇ ಹಾಗೂ ಈ ಶಾಲೆಯ ಮುಖ್ಯ ಗುರುಗಳು ಹಾಗೂ ಎಲ್ಲ ಶಿಕ್ಷಕರೇ, ವೇದಿಕೆ ಮೇಲೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ಮಕ್ಕಳು, ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ತಾನೇ ಡ್ಯಾನ್ಸ್ ಮಾಡಿದ ಮುದ್ದು ಮಕ್ಕಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇವತ್ತು ನಮ್ಮೂರಲ್ಲಿ ಇದು ಒಂದು ದೊಡ್ಡ ಹಬ್ಬ ಅಂತ ನಾನು ಅನ್ಕೊಂಡಿದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ನಾನು ಮೊದಲನೇ ಸಲ ಇದೇ ಶಾಲೆಯಲ್ಲಿ ನಾನು ಕೂಡ ಕಲ್ತಿದ್ದೇನೆ. ಮತ್ತು ಈ ಶಾಲೆಯಲ್ಲಿ ಕಲಿತು ನಾನು ಇಲ್ಲಿ ಕುಂತಿದ್ದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಈ ಶಾಲೆಯಲ್ಲಿ ನಾನು ಕಲಿತಿರುವಾಗ ನನ್ನ ಗುರುಗಳಾದ ತುಕ್ಕಮ್ಮ ಮೇಡಮ್ ಅವರು ಇದ್ದಾರೆ, ಅವರೊಬ್ಬರೇ ಇದ್ದಾರೆ. ಅವ್ರ ಬಗ್ಗೆದಲ್ಲಿ ಒಂದು 2 ಮಾತು ಹೇಳ್ಬೇಕಂತ ನಾನು ಇಷ್ಟಪಡ್ತಾ ಇದ್ದೇನೆ. ನಾನು ನಮ್ಮ ತಾಯಿ ತಂದೆ ಕೆಲಸ ಮಾಡ್ತಿರುವಾಗ ನಮಗೆ ಶಾಲೆಯಲ್ಲಿ ಅವ್ರಿಗೆ ಶಿಕ್ಷಣದ ಕೊರತೆ ಇರಲಿಲ್ಲ. ಸೊ ಅವ್ರು ನನಗೆ ಶಾಲೆಗೆ ಹೋಗುವಂತಿಲ್ಲ, ಬಾರುವಂತಿಲ್ಲ. ಬಟ್ ಅವತ್ತಿನ ಸಮಯದಲ್ಲಿ ಟೀಚರ್ ನಮಗೆ ನೀವು ಗಡಿಬಿಡು ಮಕ್ಕಳು ಅಂತ ಹೇಳಿ ನಾನು ಮನೆ ಕರ್ಕೊಂಡು ಅಂಗಿ ಹಿಡಿದು ತಂದು ಶಾಲೆ ಕಲಿಸಿದಕ್ಕಾಗಿ ಅವರಿಗೆ ಇವತ್ತು ಧನ್ಯವಾದ ಹೇಳ್ತೇವೆ. ನಾವು ಇದೇ ಶಾಲೆಯಲ್ಲಿ ನನಗೂ ಈ ಮಾತಾಡಕ್ಕೆ ಅವಕಾಶ ಸಿಕ್ಕಾಗ ಬಹಳ ಖುಷಿ ಆಗ್ತೇವೆ. ಬಂಧುಗಳೇ, ಇವತ್ತು ಸರ್ಕಾರಿ ಶಾಲೆಗೆ ಸಾಹೇಬರು ಹೇಳಿದರು ಕಲಿಕೆ ಹಬ್ಬ ಯಾಕೆ ಮಾಡ್ತಾ ಇದ್ದು ಅಂತ ಸವಿಸ್ತರವಾಗಿ ಸಾಹೇಬರು ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ. ಸೊ ಈ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕರಿಗೆ ಈ ಮಕ್ಕಳು ಬಡವರಿರ್ತಾರೆ, ಅವ್ರ ಪೇರೆಂಟ್ಸ್ ಕೂಡ ಯಾರು ಬಂದಿಲ್ಲ ಅಂತ ಅನಿಸ್ತಾ ಇದೆ. ಸೊ ಪೇರೆಂಟ್ಸ್ ಕೂಡ ನೀವು ಪದೇ ಹೇಳಿ ಕರೆಸುವಂತ ಕೆಲಸ ಮಾಡಿ. ಯಾಕೆ ಕೆಲಸ ಮಾಡುವಂತ ಹೇಳ್ತಾ ಇದ್ದೇನೆ ಅಂದ್ರೆ, ಆ ಮಕ್ಕಳು, ಆ ತಾಯಿ ತಂದೆ ಕೂಡ ಖುಷಿ ಆಗ್ತದೆ ಅವ್ರ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು. ಪ್ರೈವೇಟ್ ನಲ್ಲಿ ನೋಡಿ ಖುಷಿ ಪಡ್ತಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರೆ ತಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ಬಂಧುಗಳೇ. ಯಾಕಂದ್ರೆ ಈ ಮಕ್ಕಳು ಇವರಿಗೆ ನಾನು ಆ ಭಾಗದಿಂದ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದೀನಿ. ಮನೆಯಲ್ಲಿ ಅವ್ರು ಕೆಲಸ ಮಾಡಿ ಬಂದಾಗ ಮಕ್ಕಳು ಏನ್ ಮಾಡಿರಿ, ಏನ್ ಕಲ್ತೀವಿ ಕೇಳುವಂತ ವಿಜ್ಞಾನ ಕೂಡ ಅವ್ರ ಹತ್ರ ಇರೋದಿಲ್ಲ. ಸೊ ಆದ್ರಿಂದ ತಾವೇ ಈ ಮಕ್ಕಳ ತಾಯಿ ತಂದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಬಂಧುಗಳೇ. ಹಾಗೂ ನನಗಿಲ್ಲಿ ಕರೆಸಿ